ಡಾಕ್ಟರ್ ಅವರೇ, ಈ ಒಂದು ಸಂಚಿಕೆಯಲ್ಲಿ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರದ ಕುರಿತಾಗಿ ತಿಳ್ಕೊಳ್ಳೋಣ. ಅಂದ್ರೆ ನಮ್ಮ ಯಾವುದೇ ಒಂದು ಸಂಪತ್ತು ಇಸ್ ಇಟ್ ಬೋತ್ ಕ್ವಾಲಿಫೈಯಬಲ್ ಹಾಗೂ ಕ್ವಾಂಟಿಫೈಯಬಲ್? ಇನ್ಫ್ಲೇಷನ್ಗೆ ಇದಕ್ಕೆ ಇರುವಂತಹ ಸಾಮ್ಯತೆ ಹಾಗೂ ವ್ಯತ್ಯಾಸ ಏನು? ಇದೀಗಾಗಲೇ ಆಯುಷ್ ಟಿವಿಯಲ್ಲಿ 3 ಎಪಿಸೋಡ್ ಆಗಿದೆ. ಎಪಿಸೋಡ್ಗಳನ್ನು ನೋಡುವಾಗ ಬಹಳ ಜನಕ್ಕೆ ಒಂದು ಥರದ ಭಾವನೆ ಬರ್ಬೋದು. ಓಹೋ, ಡಾಕ್ಟರ್ ಭರತ್ ಚಂದ್ರ ಅವರು ಮಾತಾಡೋದು ಬೇಸಿಕ್ಕು, ಇದೆಲ್ಲವೂ ನನಗೆ ಈಗಾಗಲೇ ತಿಳಿದಿದೆ, ಮುಂದಿನ ಸಂಚಿಕೆಯಿಂದ ನೋಡುವ ಅಗತ್ಯತೆ ಇಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಬಹುದು. ನಾನು ಎಪಿಸೋಡನ್ನು ಪ್ರಾರಂಭ ಮಾಡುವಾಗಲೇ ಅತಿ ಘನವಾದ ವಿಚಾರಗಳನ್ನು ಮಾತನಾಡಿದ್ರೆ ನಿಮಗೆ ಡಿಸ್ಕರೇಜ್ಮೆಂಟ್ ಆಗ್ಬೋದು, ಅರ್ಥ ಆಗದೇ ಇರ್ಬೋದು, ಮತ್ತು ಬೇಸಿಕ್ಕನ್ನು ನಾನು ಕವರ್ ಮಾಡಿಲ್ಲ ಅನ್ನುವಂಥ ಆಪಾದನೆ ಬರ್ಬೋದು ಅಂತ ಬೇಸಿಕ್ ಕವರ್ ಮಾಡ್ತಾ ಇದ್ದೇನೆ. ಹಣದುಬ್ಬರ ಅಂದರೆ ನನಗೇನು ಅಂತ ಗೊತ್ತು, ಇನ್ಶೂರೆನ್ಸ್ ಅಂದರೆ ಏನು ಅಂತ ಗೊತ್ತು, ಮ್ಯೂಚುವಲ್ ಫಂಡ್ ಅವ್ರು ಹೇಳಿದ್ದೆಲ್ಲ ನನಗೆ ಗೊತ್ತಿತ್ತು ಅಂತಂದರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಬೇಡಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಆಳವಾಗಿ ನಾನು ಅದರ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ. ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸು, ಮತ್ತು ಷೇರುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಷೇರು ಪ್ರಾಮುಖ್ಯವೋ ಮ್ಯೂಚುವಲ್ ಫಂಡ್ ಪ್ರಾಮುಖ್ಯವೋ ಇತ್ಯಾದಿಗಳನ್ನು. ಹಣದ ಉಬ್ಬರ, ಇಂಗ್ಲಿಷ್ನಲ್ಲಿ ಇನ್ಫ್ಲೇಷನ್. ಹಣದ ಉಬ್ಬರ ಅಂತಂದರೆ ಇಂದು ನಾನು ಕೊಂಡ ವಸ್ತುಗಳು ಮುಂದಿನ ದಿನಗಳಲ್ಲಿ ಜಾಸ್ತಿ ಬೆಲೆಗೆ ಮಾರಾಟವಾಗುವ ಪ್ರವೃತ್ತಿಗೆ ನಾವು ಇನ್ಫ್ಲೇಷನ್ ಅಂತ ಕರಿತೇವೆ. ಹಣದುಬ್ಬರ, ಮೌಲ್ಯವರ್ಧನ. ಇವತ್ತು ನಾವು ಏನು ಕೊಂಡಿದ್ದೇವೆ ಮುಂದಿನ ವರ್ಷ ಜಾಸ್ತಿ ಆಗ್ತದೆ, ಆ ಪ್ರವೃತ್ತಿಗೆ ನಾವು ಇನ್ಫ್ಲೇಷನ್ ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಇನ್ಫ್ಲೇಷನ್ ಇಸ್ ಅ ಇನ್ವಿಸಿಬಲ್ ಥೀಫ್. ತುಂಬಾ ಜನ ಪ್ರಬುದ್ಧ ವ್ಯಕ್ತಿಗಳು ಫೈನಾನ್ಸ್ ಬಗ್ಗೆ ಅಷ್ಟೊಂದು ಅರಿವು ಇಲ್ಲದೆ ಮಾಡುವ ಒಂದು ದೊಡ್ಡ ತಪ್ಪು ಏನು ಅಂತಂದ್ರೆ ಇನ್ಫ್ಲೇಷನ್ ಅನ್ನು ಗಣನೆಗೆ ತೆಗೆದುಕೊಳ್ಳದೆ ಇರುವುದು. ಇದನ್ನು ನಾನು ಮಾಡಿರ್ತೀನಿ, ನೀವು ಮಾಡಿರ್ತೀರಿ, ಉದಾಹರಣೆ ಕೊಟ್ಟಾಗ ಗೊತ್ತಾಗುತ್ತೆ. ನಾನು ಯಾವುದೇ ಒಬ್ಬ ನವ ಯುವಕನನ್ನು ಮಾತಾಡಿಸಿದಾಗ ಅವ್ರು ನನಗೆ ಹೇಳೋದೇನು ಅಂತಂದರೆ, ಸರ್ ನಾಳೆ ನನ್ನ ಅಕೌಂಟಲ್ಲಿ 1 ಕೋಟಿ ಬಂದರೆ ನಾನು ರಿಟೈರ್ ಆಗ್ತೇನೆ. ಹೆಚ್ಚಿನ ಯುವಕರು ಹಾಗೆ ಹೇಳೋದು. ಆಗ ದೇವರು ತಥಾಸ್ತು ಅಂತ ಹೇಳಿ ಇವತ್ತಿನಿಂದ 25 ವರ್ಷಗಳ ಬಳಿಕ ನಿಮ್ಮ ಅಕೌಂಟಲ್ಲಿ 1 ಕೋಟಿಯನ್ನು ದಯಪಾಲಿಸುತ್ತಾನೆ ಅಂತಂದ್ರೆ ನೀವು ಮಾಡಿದ್ದು ತಪ್ಪಾಗೋಯ್ತು. ನೀವು ಇವತ್ತಿನ ಮಟ್ಟಿಗೆ 1 ಕೋಟಿ ಮಾತಾಡಿದ್ದೀರಿ, 25 ವರ್ಷಗಳ ಬಳಿಕ ಆದರೂ ಮಿನಿಮಮ್ 5-6 ಕೋಟಿ ಆಗಬೇಕಾಗ್ತದೆ. ನೀವು ದೇವರ ಹತ್ರ ಅವನು ಹೇಳಿಬಿಟ್ಟಿದ್ರಿ, ಅವನು ತಥಾಸ್ತು ಅಂತ ಹೇಳಿದ್ದೀನಿ, 1 ಕೋಟಿ ಬಂತು, ಈಗ ನಿಮ್ಮ ಕಣ್ಣಲ್ಲಿ ನೀರು. ಅಂದರೆ ಹಣದ ಉಬ್ಬರವನ್ನು ಲೆಕ್ಕಿಸದೆ ಪರಿಗಣನೆಗೆ ತೆಗೆದುಕೊಳ್ಳದೆ ಮಾಡಿದ ತಪ್ಪು. ಆದ್ದರಿಂದ ಈಗ 55 ವರ್ಷ ಇರುವವರು ಯಾರಾದರೂ ನನಗೆ 60 ವರ್ಷಕ್ಕೆ 1 ಕೋಟಿ ಕೊಡುವುದ್ರೆ ಸರಿ. ಈಗ 30-25 ಇದ್ದವರು 5 ಕೋಟಿ 6 ಕೋಟಿಯನ್ನು ಏಮ್ ಮಾಡಬೇಕೇ ವಿನಃ 1 ಕೋಟಿ ಅಲ್ಲ. ನಿಮಗೆ ಬೇಕಾದಷ್ಟು ಸಮಯ ಇದೆ ಹಣವನ್ನು ವೃದ್ಧಿ ಮಾಡಲಿಕ್ಕೆ. ಹಣದ ಉಬ್ಬರ ಸರ್ಕಾರದವರು ಹಾಕುವಂಥದ್ದು 6-8%. ಹಲವಾರು ಮಾಪನಗಳನ್ನು ಅದಕ್ಕೆ ಇಡಲಾಗಿದೆ. ಅದರಲ್ಲಿ ಫುಡ್ ಇನ್ಫ್ಲೇಷನ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ಫ್ಲೇಷನ್, ಮತ್ತು ಆಟೋಮೊಬೈಲ್ ಇನ್ಫ್ಲೇಷನ್ ಎಲ್ಲ ಬೇಕಾದಷ್ಟು ವಿಭಾಗಗಳಿದೆ. ಎಲ್ಲವನ್ನು ಸೇರಿಸಿಕೊಂಡು ಕೊನೆಯದಾಗಿ 6-8% ಅಂತ ನಿಗದಿ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಒಂದು 6 ಇದೆ. ಅಮೆರಿಕದಲ್ಲಿ ಮೊನ್ನೆ ಬಹಳ ಜಾಸ್ತಿ ಆಗಿತ್ತು, ಅದಕ್ಕೋಸ್ಕರ ಅಮೆರಿಕದಲ್ಲಿ ರಿಸೆಷನ್ ಬಂತು, ಬರಲಿಕ್ಕಿತ್ತು, ಬರಲಿಲ್ಲ. ಆಮೇಲೆ 6-8% ಅಂತಂದಾಗ ನೀವು ಊಹೆ ಮಾಡೋದೇನು ಅಂತಂದರೆ ಫುಡ್ ಇನ್ಫ್ಲೇಷನ್ ಕೂಡ 6% ಇರುತ್ತೆ, ಸಿಮೆಂಟ್ ಕೂಡ 6% ಮೇಲಕ್ಕೆ ಹೋಗುತ್ತೆ. ತಪ್ಪು. ಫುಡ್ ಇನ್ಫ್ಲೇಷನ್ನು 20-30% ಇದೆ ಕಳೆದ 4-5 ವರ್ಷದಿಂದ.
ಹಾಸ್ಪಿಟಲ್ ಇನ್ಫ್ಲೇಷನ್ನು 15% ವರ್ಷ ಹ್ಮ್ ಆಯ್ತಲ್ಲ. ಅದಾದ್ಮೇಲೆ ಎಜುಕೇಶನಲ್ ಕ್ಷೇತ್ರದಲ್ಲಿ ಇನ್ಫ್ಲೇಷನ್ನು 10-15%. ಇಲ್ಲಿ ನಾವು 6 ಅಂತ ಮಾತಾಡ್ತಾ ಇದ್ದೀವಿ. ಇವತ್ತು ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀರಿ, ನನಗೆ 5 ಲಕ್ಷ ಬೇಕು ಹಾಸ್ಪಿಟ್ಲಿಗೆ ಹೋದರೆ, ಇದು ನನಗೆ ಗ್ಯಾರಂಟಿಯಾಗಿ ಬರಬೇಕು ಅಂತ. ಅದೇ ಹಣವನ್ನು ನೀವು ಅಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಇನ್ನೊಂದು 5 ವರ್ಷದ ಮೇಲೆ 5 ಲಕ್ಷಕ್ಕೆ ಅಪೆಂಡಿಕ್ಸ್ ಆಪರೇಷನ್ ಕೂಡ ಆಗೋದಿಲ್ಲ. ಆಗ ನೀವು ಇನ್ಫ್ಲೇಷನನ್ನು ವೃದ್ಧಿ ಮಾಡಿ 10 ಲಕ್ಷಕ್ಕೆ ಹಾಕಬೇಕಾಗ್ತದೆ ಇನ್ಶೂರೆನ್ಸು, ಮತ್ತು ಅದಕ್ಕಿರುವಂಥ ಎಕ್ಸ್ಟ್ರಾ ಪ್ರೀಮಿಯಮನ್ನು ಕಟ್ಟಬೇಕಾಗ್ತದೆ. ಫುಡ್ಡಿನ ಇನ್ಫ್ಲೇಷನ್ ನೀವು ಆಗಲೇ ನೋಡಿದ್ದೀರಿ. ಅದೇನು ಮಸಾಲೆ ದೋಸೆ 60-70 ಇದ್ದದ್ದು ಈಗ 120ಕ್ಕೆ ತಲುಪಿದೆ. ಕಾಫಿ ಟೀ 15-20 ಇದ್ದದ್ದು ಈಗ 40-45 ರೂಪಾಯಿ ಆಗಿದೆ. ಮತ್ತು ಥಾಲಿ ಒಂದು 100-120 ಇದ್ದದ್ದು 180-200 ಆಗಿದೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ನಾನ್ ವೆಜಿಟೇರಿಯನ್ನಲ್ಲಿ ಅಷ್ಟಾಗಿ ಇನ್ಫ್ಲೇಷನ್ ಇಲ್ಲ, ವೆಜಿಟೇರಿಯನ್ ಫುಡ್ಡಲ್ಲಿ ಜಾಸ್ತಿ ಇದೆ. ಯಾಕಂದರೆ ತರಕಾರಿಯ ಹಣ್ಣಿನ ಬೆಲೆ ಮೇಲಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇನ್ನೂ ಒಂದು ದೊಡ್ಡ ತಪ್ಪು ನಮ್ಮ ಹಣದ ಉಬ್ಬರಕ್ಕೆ ಸಂಬಂಧವಾಗಿ ಮಾಡುವಂಥದ್ದೇನು ಅಂತಂದರೆ, ಹೆಚ್ಚಿನವರು ಹೇಳೋದೇನು ಅಂತಂದರೆ, ನಾವು ಕೇಳುವಾಗ ಹೇಳೋದೇನು ಅಂತಂದರೆ ಸಮೀಕ್ಷೆಗಳಲ್ಲಿ, ಸರ್ ನನ್ನ ತಿಂಗಳ ಖರ್ಚು 40,000. ಮತ್ತು ನೀವೇನು ಲೆಕ್ಕ ಹಾಕ್ತೀರಿ, ನನಗೀಗ 30 ವರ್ಷ ಆಗಿದೆ, 60 ವರ್ಷದ ಮೇಲೆ ನನಗೆ 40,000 ತಿಂಗಳಿಗೆ ಬೇಕು, ಮತ್ತು ವರ್ಷಕ್ಕೆ 4,80,000, ಮತ್ತು 20 ವರ್ಷ ಅಂತಂದರೆ ಒಂದು ಅಂದಾಜು 1 ಕೋಟಿವರೆಗೂ ಬೇಕಾಗುತ್ತೆ. ಯಾಕಂದರೆ 5 ಲಕ್ಷ ಇಂಟು 20 1 ಕೋಟಿ ಆಯಿತು. ಇಲ್ಲಿ ನೀವು ಮಾಡ್ತಾ ಇರುವ ತಪ್ಪು ಏನು ಅಂತಂದರೆ, ಖರ್ಚಿಗೂ ಕೂಡ ಇನ್ಫ್ಲೇಷನ್ ಇದೆ. ಇವತ್ತು 40,000, 10 ವರ್ಷಗಳ ಬಳಿಕ 80,000, ಇನ್ನೂ 10 ವರ್ಷಗಳ ಬಳಿಕ 1,60,000. ನೀವು ರಿಟೈರ್ ಆಗಬೇಕಾದ್ರೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ಸು ಅಂದಾಜು 2 ಲಕ್ಷ ಇರುತ್ತೆ. ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಜನ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, 1 ಕೋಟಿ ಕೊಡು, 2 ಕೋಟಿ ಕೊಡು ಅಂತ. ಸಾಕಾಗುವುದಿಲ್ಲ. ಇದು ಹಣದ ಉಬ್ಬರಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಅಗತ್ಯ ವಸ್ತುಗಳೆಲ್ಲವೂ ಕೂಡ ಬೆಲೆ ಏರಿಕೆ ಆಗೇ ಆಗ್ತದೆ. ವೈದ್ಯಕೀಯ ಸೇವೆಗಳಲ್ಲಿ ಎಲ್ಲವೂ ಮೇಲಕ್ಕೆ ಹೋಗುವಂತದ್ದೇ, ಅದರಲ್ಲಿ ಏನಿಲ್ಲ. ಎಲ್ಲವೂ ಮೇಲಕ್ಕೆ ಹೋಗುವುದು ಮನುಷ್ಯನ ಸಹಿತವಾಗಿ. ನಾವು ಮೇಲಕ್ಕೆ ಹೋಗೋದೆ ಸ್ವಲ್ಪ ಸಾದ ಮೇಲೆ ಅಲ್ವಾ? ಖಂಡಿತ. ಅದರಿಂದಾಗಿ ಹಣದ ಉಬ್ಬರವನ್ನು ದಯವಿಟ್ಟು ನೆನಪಿನಲ್ಲಿಟ್ಕೊಳ್ಳಿ. ನಿಮ್ಮ ಮಗನ ಸ್ಕೂಲ್ ಫೀಸ್ ಈ ವರ್ಷ 2 ಲಕ್ಷ, ಮುಂದಿನ ವರ್ಷ 2,20,000, ಅದರ ಮುಂದಿನ ವರ್ಷ 2,44,000 ಆಗ್ತದೆ. ಖಂಡಿತ. ಅದರಲ್ಲಿ ಯಾವ ಡೌಟು ಇಲ್ಲ. ಇದು ಹಣದ ಉಬ್ಬರಕ್ಕೆ ಸಂಬಂಧಪಟ್ಟದ್ದು. ಇದಕ್ಕೆ ಬೇಕಾದಂಥ ಹಲವಾರು ಕ್ಯಾಲ್ಕುಲೇಟರ್ಗಳು ಆನ್ಲೈನಲ್ಲಿ ಲಭ್ಯ ಇದ್ದಾವೆ. ಉದಾಹರಣೆ ಕೊಡಬೇಕು ಅಂತಂದರೆ moneycontrol.com ಒಂದು ಒಳ್ಳೆಯ ವೆಬ್ಸೈಟ್. ಅಲ್ಲಿ ಪರ್ಸನಲ್ ಫೈನಾನ್ಸ್ ಅಂತ ಒಂದು ವಿಭಾಗ ಇದೆ. ಅಲ್ಲಿ ಹೋಗಿ ಹೊಡೆದ್ರೆ ಕೆಳಗಡೆ ಕ್ಯಾಲ್ಕುಲೇಟರ್ಸ್ ಅಂತ ಬರುತ್ತೆ. ಆ ಕ್ಯಾಲ್ಕುಲೇಟರ್ ತಗೊಂಡು ಪ್ರತಿಯೊಬ್ಬರೂ ಮಾಡಬೇಕಾದಂಥ ಒಂದು ಫೈನಾನ್ಷಿಯಲ್ ಕಸರತ್ತು ಏನು ಅಂತಂದರೆ, ನನ್ನ ಇವತ್ತಿನ ಮಂತ್ಲಿ ಎಕ್ಸ್ಪೆಂಡಿಚರ್ 40. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಹೇಳಲೇಬೇಕು. ನಾನು ಕೂಡ ಇದನ್ನು ಪಾಲನೆ ಮಾಡ್ತಾ ಇದ್ದೇನೆ. ನನ್ನ ಮಕ್ಕಳಿಗೂ ಹೇಳಿದ್ದೇನೆ, ಒಂದು ಪುಸ್ತಕ ತಗೊಂಡು ಪ್ರತಿದಿನ ನೀವು ಬರೀಬೇಕು ಎಕ್ಸ್ಪೆಂಡಿಚರ್ ಏನು. ಇದು ಹಳೆಯ ಕಾಲದ ಪ್ರವೃತ್ತಿಯನ್ನ ಹಾಗೆ ಮುಂದುವರಿಸಿಕೊಂಡು ಬರಬೇಕು. ನಮ್ಮ ಅಸೆಟ್ಸ್, ನಮ್ಮ ಲಯಬಿಲಿಟೀಸ್. ಇಲ್ಲಿ ಅಸೆಟ್ಸ್ ಬರೋದಿಲ್ಲ, ಇಲ್ಲಿ ಖರ್ಚು ಮಾತ್ರ ಬರುತ್ತೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ನಾನು ಮಾತಾಡ್ಬೇಕಾದ್ರೆ ಹಳೆ ಕಾಲದವನು ಪೇಪರ್ ಅಂತ ಹೇಳಿದ್ದೀನಿ. ಹೊಸ ಹುಡುಗರಿದ್ದಾರಲ್ಲ ಅವ್ರಿಗೆ ಆ್ಯಪ್ಗಳು ಸಿಗ್ತವೆ. ಆ್ಯಪ್ ಅದರಲ್ಲಿ ಒಂದು ನೀವು ಹೇಳಿದ ಅದರಲ್ಲಿ ಹಾಕ್ಬೇಕು. ನೀವು ತಿಂಗಳಿಗೆ ಎಷ್ಟು ಖರ್ಚು ಅಂತ ಗೊತ್ತಾಗಬೇಕು. 6-8 ತಿಂಗಳು ಮಾಡಿದ್ಮೇಲೆ ತಿಂಗಳ ಅಪ್ರಾಕ್ಸಿಮೇಟು ಎಕ್ಸ್ಪೆಂಡಿಚರ್ ಗೊತ್ತಾಗುತ್ತೆ. ಅದಾದ್ಮೇಲೆ ಈ ಎಕ್ಸ್ಪೆಂಡಿಚರ್ ಅನ್ನು ನೀವು ಹಾಕಿ, ಇದೀಗ ನನಗೆ
2024ನೇ ಇಸ್ವಿನಲ್ಲಿ ಈ ಥರ ಎಕ್ಸ್ಪೆಂಡಿಚರ್ ಇದೆ. 30 ವರ್ಷಗಳ ಬಳಿಕ ಇದೇ 40,000 ಎಕ್ಸ್ಪೆಂಡಿಚರ್ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಕರೆಕ್ಟಾಗಿ ಕೊಡುತ್ತೆ 2 ಲಕ್ಷ ಅಂತ ಕೊಡುತ್ತೆ. ಇನ್ಫ್ಲೇಷನ್ ಎಷ್ಟು ಅಂತ ಕೇಳುತ್ತೆ 6 ಅಂತ ಹೊಡಿಬೇಕು ಅಥವಾ 7 ಅಂತ ಹೊಡೀರಿ. 7 ಅಂತ ಹೊಡೆದ್ರೆ ಒಳ್ಳೇದು, ಯಾಕಂದ್ರೆ 6 ಕಮ್ಮಿ ಆಯಿತು, 8 ಜಾಸ್ತಿ ಆಯಿತು, 7 ಅಂತ ಹೇಳೋಣ. ಆಗ ಗೊತ್ತಾಗುತ್ತೆ ನಿಮಗೆ ಆಗಿನ ಸಮಯದಲ್ಲಿ ಅಂದಾಜು 2 ಲಕ್ಷ ಬೇಕಾಗುತ್ತೆ. ಯಾಕಂದರೆ ಇವತ್ತಿನ ಮಟ್ಟಿಗೆ ಕೋಕೋ ಕೋಲಾ ಒಂದು 20 ರೂಪಾಯಿ ಇರ್ಬೋದು. ನೀವು ಇನ್ನು 30 ವರ್ಷದ ಮೇಲೆ ಮೆಜೆಸ್ಟಿಕ್ನಲ್ಲಿ ಓಡಾಡಬೇಕಾದ್ರೆ ಸುಸ್ತಾಯಿತು ಅಂತ ಕೋಕೋ ಕೋಲಾ ಕುಡಿದ್ರೆ ಅವಾಗ ಕೋಕೋ ಕೋಲಾಕ್ಕೆ 250 ರೂಪಾಯಿ ಇರ್ಬೋದು.